ದೇವ್ರ ಸೈತಲ್ಲ ನಮ್ಮ ಪ್ಯಾಚ್ ಮ್ಯಾಗಿತ್ತಲ್ಲ ಅವಕ್ಕೆ ಮೋಸ ಬಿದ್ದು ಆರಾಮ ಆಯ್ತು ಬಂದೆ ನಿಮ್ಮವ ಆಯ್ತಾಯ್ತು ಯಾರವ ಅವರ ಯಜಮಾನ ನಿಮ್ಮವ ತೆಗಿತಾರ ಸುಮ್ಮನೆ 88 ನೀವು ಕೊಡಂಗಿರ ಕೊಡು ಇಲ್ಲ ಇರಿ 88,000 ಅಲ್ವಾ ಹೋರಿಗಳ ಹಸುಗಳು ಇನ್ನು ಹೊಲ ಬಂದಿಲ್ಲ ಅಲ್ಲ ಎಲ್ಲ ಇನ್ನು 1 ವರ್ಷದ ಕರ ಇವು ಅಲ್ವಾ 88 ಅವು ನಿಮ್ಮವ ಇವು 86 ಇವು 86 ಇವು ಹೋರಿಗಳಲ್ವಾ ಇವು ಎಲ್ಲ ವಾರಿನೇ ಹೌದು ಇವು ನಿಮ್ಮವ ಇವು 38,000 ಹಸುಗಳ ಹೋರಿಗಳ ಹೊರೆ ಜಾಸ್ತಿ ಹೋರಿಗಳೇ ಬಂದ ಇವು ಅವು ಯಾರು ಗೊತ್ತಾಗಲಿಲ್ಲ ಹೌದವ ಏನು ಜಾಸ್ತಿ ಹೋರಿಕರುಗಳು ಬಂದವು ಇವತ್ತು ಜಾಸ್ತಿ ಅರೆ ಆರಾಮ ಇಂಡಿಯನ್ ಹಳ್ಳಿಕಾರ್ ನಿಮ್ಮವ ಏನು ಬೆಲೆ ಕಟ್ಟಿದ್ದೀರಾ? ಬೆಲೆ 50 ಹೋರಿಕರನ ಹಸು ಇವು ಹೋರಿ ಅವೆಷ್ಟು 35 ಎರಡಕ್ಕ ಎಲ್ಲರಿಗೂ ನಮಸ್ಕಾರ. ದಿನಾಂಕ 14/7/2024 ಇವತ್ತು ಭಾನುವಾರ. ನಾನಿವತ್ತು ಜೋಡಗಟ್ಟೆಗೆ ಬಂದಿದ್ದೀನಿ. ತುರುವೇಕೆರೆ ತಾಲೂಕು, ತುಮಕೂರು ಜಿಲ್ಲೆ. ಪ್ರತಿ ಭಾನುವಾರ ಇಲ್ಲಿ ದನಗಳ ಸಂತೆ ನಡೆಯುತ್ತೆ. ಜೋಡಗಟ್ಟೆ ಸಂತೆ ತುಂಬ ಇತಿಹಾಸ ಪ್ರಸಿದ್ಧವಾದ ಐತಿಹಾಸಿಕ ಸಂತೆ. ನಾನಿವತ್ತು ಬೆಳಿಗ್ಗೆ ಜೋಡಗಟ್ಟೆಗೆ ಬಂದಿದ್ದೀನಿ. ಈ ಸುಂದರ ಪ್ರದೇಶದಲ್ಲಿ ಮತ್ತು ಎತ್ತರ ಪ್ರದೇಶದಲ್ಲಿ ಈ ಸಂತೆ ನಡೆಯುತ್ತೆ. ಇಲ್ಲಿ ಆಲದ ಮರಗಳು ಜಾಸ್ತಿ ಇದ್ದಾವೆ. ಈ
ಸುಂದರ ಬೆಳಗಿನ ಸೊಬಗಿನ ದೃಶ್ಯದಲ್ಲಿ ಜೋಡುಗಟ್ಟೆ ಸಂತೆ. ಯಜಮಾನ್ರೆ ಏನು ಬೆಲೆ ಕಟ್ಟಿದ್ದೀರಾ? 38 ಹೇಳ್ತಾರೆ ಕೊಡ್ರಿ. 38 ಹೋರಿಕರನಾ? ಯಜಮಾನ್ರೆ ಏನು ಬೆಲೆ ಕಟ್ಟಿದ್ದೀರಾ? 1.5 ಹೋರಿಕರನಾ? ಅಲ್ಲಿ ಬಂದವ ಏನಲ್ಲ 1,05,000ನಾ? ಅವು 1.15 ಅವು ಹೊರಗಡೆನಾ? ಇನ್ನು ಅಲ್ಲಿ ಬಂದಿಲ್ಲ. ಯಾವ ಯಜಮಾನ್ರೆ? ನಾಗಮಂಗಲ. ಮಳೆ ಆಯ್ತಾ? ಇಲ್ವಾ? ಯಾವ ಬೆಳೆ ಬೆಳಿತೀರಾ ಮಳೆ ಬಂದರೆ? ರಾಗಿ. ಹೌದಾ? ಈ ಮಳೆಗೆ ಹಾಕ್ಬೋದಾ ಇಲ್ಲ ಮುಂದಿನ ಮಳೆಗೆ ಹಾಕ್ಬೋದಾ? ಸಂತೆಯ ದೃಶ್ಯಗಳು ನಿಮ್ಮ ಕಣ್ಮುಂದೆ. ಜೋಡುಗಟ್ಟೆ ಸಂತೆ ಪ್ರತಿ ಭಾನುವಾರ. ಯಜಮಾನ ನಿಮ್ದ ಎಲ್ಲ ವೀಕ್ಷಕರಿಗೆ, ಇಂಡಿಯನ್ ಹಳ್ಳಿಕಾರಿಗೆ ಪ್ರೀತಿಪೂರ್ವಕ ಸ್ವಾಗತ. ನಾನಿವತ್ತು ಜೋಡುಗಟ್ಟೆಗೆ ಬಂದಿದ್ದೀನಿ. ಇಲ್ಲಿ ಪ್ರತಿ ಭಾನುವಾರ ದನಗಳ ಸಂತೆ ನಡೆಯುತ್ತೆ. ಇಲ್ಲಿ ಜಾಸ್ತಿ ಹಳ್ಳಿಕಾರ ತಳಿ ಬರುತ್ತೆ. ಕರ್ನಾಟಕದ ನಾನಾ ಮೂಲೆಗಳಿಂದ ಈ ಸಂತೆಗೆ ಬರ್ತಾರೆ, ಈ ಸಂತೆಯ ಭಾಗ ಆಗ್ತಾರೆ ಮತ್ತು ತಾವು ಪ್ರೀತಿಯಿಂದ ಬೆಳೆಸಿರುವ ಜಾನುವಾರುಗಳನ್ನು ತೊಗೊಂಬರ್ತಾರೆ, ಮಾರಾಟ ಮಾಡ್ತಾರೆ, ಖರೀದಿ ಮಾಡ್ತಾರೆ ಮತ್ತು ಸಂತೆಯ ಭಾಗ ಆಗ್ತಾರೆ. ಬನ್ನಿ ಸಂತೆ ಒಳಗೆ ಹೋಗೋಣ. ಸಂತೆಯ ಉಭಯ ಕುಶಲೋಪರಿಯನ್ನು ವಿಚಾರಿಸೋಣ. ಯಜಮಾನ್ರ ಏನು ಬೆಲೆ ಕಟ್ಟಿದ್ದೀರಾ? 1,05,000. ಹೋರಿಕರುಗಳ? ಹೋರಿ ಅಲ್ಲಿ ಬಂದವಲ್ವಾ? ಹಲ್ಲು ಇನ್ನೂ ಆಗಿಲ್ವ? ಓ ಪರವಾಗಿಲ್ಲ. ಊರ್ ಕಡೆ ಮಳೆ ಆಯ್ತಾ? ಹೌದಾ? ಈ ಮಳೆ ಬಂದ್ರೆ ರಾಗಿ ಹಾಕ್ಬೋದಾ ಮುಂದಿನ ಬೆಳೆಗೆ ಹಾಕ್ಬೋದಾ? ಇದರಲ್ಲಿ ಹಾಕ್ಬೋದಾ? ಯಾವ ಮಳೆ ಇದು? ಇದು ದೊಡ್ಡ ಮಳೆ ಸರ್. ಹೌದಲ್ಲ? ಅರ್ಧ ಪಾದ ಆಗೋಯ್ತು ಶನಿವಾರಕ್ಕೆ. ಹೌದಾ? ಈ ಮಳೆ ಬಂದ್ರೆ ರಾಗಿ ಹಾಕ್ಬೋದು.